ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಮ್ಯಾಪ್ಸ್ನಲ್ಲಿ ನಾವು ಯಾವ ರೀತಿ ನಮ್ಮ ಆಟೋಮೆಟಿಕ್ ಆಗಿ ನಮ್ಮ ಒಂದು ಲೊಕೇಶನ್ ಹಿಸ್ಟ್ರಿ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುವ ಹಾಗೆ ಯಾವ ರೀತಿ ನಾವು ಸೆಟ್ ಮಾಡ್ಬೋದು ಅಂತ ಚರ್ಚೆ ಮಾಡೋಣ. ನಾವು ಒಂದು ಲೊಕೇಶನ್ ಹಿಸ್ಟ್ರಿನ ಆನ್ ಮಾಡಿದರೆ ನಾವು ಎಲ್ಲೆಲ್ಲಿ ತಿರುಗಾಡ್ತಾ ಇರ್ತೀವಿ ಎಲ್ಲ ಒಂದು ಲೊಕೇಶನ್ಗಳನ್ನ ಅದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಅಂದರೆ ಇಂಥ ಡೇಟ್ಗೆ ನಾವು ಇಂಥ ಸ್ಥಳಕ್ಕೆ ಹೋಗಿದ್ವಿ ಅಂತ ಸಂಪೂರ್ಣವಾಗಿ ಅದು ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಅದು ಸೇವ್ ಮಾಡಿರುವಂಥ ಒಂದು ಡೇಟಾ ಅನ್ನೋದು ವರ್ಷಾನುವರ್ಷ ನಾವು ಎಲ್ಲೆಲ್ಲಿ ತಿರುಗಾಡಿರ್ತೀವಿ ಎಲ್ಲವೂ ಕೂಡ ಅಲ್ಲಿ ಸೇವ್ ಇರುತ್ತೆ. ನಾವು ಈ ಡೇಟ್ಗೆ ಎಲ್ಲಿ ಹೋಗಿದ್ದೀವಿ ಅಂತ ಅಲ್ಲಿ ಹೋಗಿಬಿಟ್ಟು ನಾವು ಚೆಕ್ ಮಾಡ್ಕೋಬಹುದು. ಅದನ್ನು ನಾವು ಸ್ವಲ್ಪ ದಿನದ ನಂತರ 3 ತಿಂಗಳು ಅಥವಾ ಈ ರೀತಿ ಕೆಲವು ದಿನಗಳ ನಂತರದ ಹಿಂದಿನ ಡೇಟಾ ಅನ್ನೋದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುವ ಹಾಗೆ ಯಾವ ರೀತಿ ನಾವು ಸೆಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಮ್ಯಾಪ್ಸ್ನ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಮ್ಮ ಒಂದು ಇಂತಿಷ್ಟು ದಿನದ ಹಿಂದಿನ ಒಂದು ಡೇಟಾ ಅನ್ನೋದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ. ಮ್ಯಾಪ್ಸ್ನ ನಾನು ಓಪನ್ ಮಾಡಿದ್ದೀನಿ. ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಪರ್ಸನಲ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಪರ್ಸನಲ್ ಕಂಟೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಲೊಕೇಶನ್ ಈಸ್ ಆನ್, ಲೊಕೇಶನ್ ಹಿಸ್ಟ್ರಿ ಕೂಡ ಆನ್ ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು ಆಟೋಮೆಟಿಕಲಿ ಡಿಲೀಟ್ ಲೊಕೇಶನ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಹೊಸ ಈ ರೀತಿ ಮೆನು ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಆಟೋ ಡಿಲೀಟ್ ಒಂದು 18 ತಿಂಗಳ ನಂತರದಲ್ಲಿ ಇದು ಆಟೋ ಡಿಲೀಟ್ ಆಪ್ಷನಿಗೆ ಆಲ್ರೆಡಿ ಆನ್ ಇದೆ. ನಾನು ಇದನ್ನು ಕಡಿಮೆ ಮಾಡ್ಕೋತೀನಿ ಸ್ನೇಹಿತರೆ. 3 ಮಂತ್ಸ್ ಕೂಡ ಮಾಡ್ಕೋಬೋದು, ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಕೋಬೋದು. ಇದು ಯಾವುದು ಬೇಡ ಅಂದರೆ ಕೆಳಗಡೆ ಡೋಂಟ್ ಆಟೋ ಡಿಲೀಟ್ ಆಕ್ಟಿವಿಟಿ ಅಂತ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿಬಿಟ್ಟು ನಾವು ಡಿಲೀಟ್ ಆಗದಿರೋ ಹಾಗೆಯೂ ಕೂಡ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಕೊಡಬೇಕಾಗುತ್ತೆ. ಈ ರೀತಿ ನೋಡ್ಬೋದು ಡಿಲೀಟಿಂಗ್ ನಾವು ಅಂತ ಬರ್ತಾ ಇದೆ. ಇಲ್ಲಿ ಕನ್ಫರ್ಮ್ ನಾವು ಕೊಟ್ಟರೆ ನಮ್ಮ ಒಂದು ಡೇಟಾ ಅನ್ನೋದು 3 ತಿಂಗಳ ಹಿಂದಿನ ಡೇಟಾ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ. ಇನ್ನು ಮೇಲೆ ನಾವು ಎಲ್ಲೇ ತಿರುಗಾಡಿದ್ರು ಕೂಡ ನಮ್ಮ ಇವತ್ತಿನಿಂದ 3 ತಿಂಗಳ ಹಿಂದಿನ ಸಂಪೂರ್ಣವಾದಂಥ ಡೇಟಾ ಅನ್ನೋದು ಡಿಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ ಅನ್ನೋದು ಅಪ್ಡೇಟ್ ಆಗ್ತಾ ಇದೆ. ಈ ರೀತಿ ಅಪ್ಡೇಟ್ ಆಯಿತು ಸ್ನೇಹಿತರೆ. ಈ ರೀತಿ ನಾವು ಸೆಟ್ಟಿಂಗ್ ಮಾಡಿಕೊಂಡ್ರೆ ನಮ್ಮ 3 ತಿಂಗಳ ಹಿಂದಿನ ಡೇಟಾ ಅನ್ನೋದು ಸಂಪೂರ್ಣವಾಗಿ ಡಿಲೀಟ್ ಆಗ್ತಾ ಹೋಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.